ಸಾವಿರಾರು ಮಂದಿ ಮಠದ ಮಕ್ಕಳಿಗೆ ಸಿದ್ಧಗಂಗಾ ಶ್ರೀಗಳೇ ಆಶ್ರಯ. ಹೆತ್ತವರ ಸ್ಥಾನದಲ್ಲಿ ನಿಂತು ಮಠದ ಮಕ್ಕಳಿಗೆ ಆಟ ಆಡಿಸಿದ ಶ್ರೀಗಳು. ಸಿದ್ಧಗಂಗಾ ಜಾತ್ರಾ ಮಹೋತ್ಸವ ಅಂಗವಾಗಿ ಮಕ್ಕಳಿಗೆ ಮನರಂಜನೆ. ಮಕ್ಕಳ ಆಟ ಕಂಡು ಖುಷಿಪಟ್ಟ ಮಾತೃಹೃದಯಿ ಶ್ರೀಗಳು. ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳು ನೆಲೆಸಿರೋ ಸುಪ್ರಸಿದ್ಧ ಪವಿತ್ರ ಸ್ಥಳವಾದ ಶ್ರೀ ಸಿದ್ಧಗಂಗಾ ಮಠ ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹಕ್ಕೆ ಹೆಸರುವಾಸಿಯಾದ ಸ್ಥಳ ಅಂತಾನೆ ಹೇಳಲಾಗುತ್ತೆ. ಸಾವಿರಾರು ಮಂದಿ ಮಕ್ಕಳು ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾ ಇದ್ರೆ ನಿತ್ಯ ಸಾವಿರಾರು ಮಂದಿ ದಾಸೋಹವನ್ನ ಸೇವನೆ ಮಾಡ್ತಾರೆ. ಸಿದ್ಧಗಂಗಾ ಮಠಕ್ಕೆ ಬಂದವರು ಎಂದಿಗೂ ಹಸಿವಿನಿಂದ ವಾಪಸ್ಸಾದ ಉದಾಹರಣೆಗಳೇ ಇಲ್ಲ. ಇನ್ನು ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ಮಂದಿ ಬಡ ಮಕ್ಕಳಿದ್ದು ಅವರಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತವರು ಶ್ರೀ ಸಿದ್ಧಗಂಗಾ ಶ್ರೀಗಳು. ಅಪ್ಪ ಅಮ್ಮನನ್ನ ಬಿಟ್ಟು ಬಂದಿರುವವರು ಅನಾಥ ಮಕ್ಕಳಿಗೆ ಶ್ರೀಗಳು ಅಪ್ಪ ಅಮ್ಮನ ಪ್ರೀತಿಯನ್ನ ಕೊಟ್ಟು ನೋಡ್ಕೊಳ್ತಿದ್ದಾರೆ. ಆದರೆ ಮಕ್ಕಳನ್ನ ಪ್ರೀತಿಯಿಂದ ಕಾಣುವ ಸದೃಶ್ಯ ಕಾಣಿಸುವುದು ಅಪರೂಪ. ಆದರೆ ಪ್ರತಿ ವರ್ಷ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಿದ್ಧಗಂಗಾ ಶ್ರೀಗಳು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಆಟ ಆಡಿಸುವುದು ವಾಡಿಕೆಯಾಗಿದ್ದು, ಈ ವರ್ಷವೂ ಆಟ ಆಡಿಸಿದ್ದು ಸಿದ್ಧಗಂಗಾ ಮಠದಲ್ಲಿ ಕಂಡುಬಂದ ಸನ್ನಿವೇಶ ಮನಸ್ಸು ತುಂಬಿ ಬರುವಂತಿತ್ತು. ಹೆಸರು ಅಜಯ್ ಕುಮಾರ್ ದೇಸಾಯಿ ಅಂತ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಾನು ವಿಜಯಪುರದವನು. ಇವತ್ತು ನಮ್ಮ ಜಾತ್ರೆ ಮಹೋತ್ಸವದಿಂದ ಇಲ್ಲಿ ಎಕ್ಸಿಬಿಷನಲ್ಲಿ ಬ್ರೇಕ್ ಡ್ಯಾನ್ಸ್ ಅವೆಲ್ಲ ಆಟ ಬಂದಿದ್ದಾವೆ. ಬುದ್ಧಿಯವರು ಫ್ರೀಯಾಗಿ ಆಟ ಆಡಿಸ್ತವ್ರೆ. ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಬುದ್ಧಿಯವ್ರಿಗೆ, ವಾರ್ಡನ್ಗೆ, ಸರ್ಗೆ. ಯಾಕಂದರೆ ನನಗೆ ತಾಯಿ ಇಲ್ಲ ಅಂದ್ರೂ ಬುದ್ಧಿಯವರು ಸರ್ ಎಲ್ಲರೂ ತಾಯಿ ತಂದೆ ಥರ ನೋಡ್ಕೋತಾರೆ. ಇವತ್ತು ಎಲ್ಲ ಫ್ರೀಯಾಗಿ ಆಟ ಆಡಕ್ಕೆ ಬಿಟ್ಟವ್ರೆ. ನಾನು ಇವತ್ತು ಆರಾಮಾಗಿ ಖುಷಿಯಾಗಿ ಇದ್ದೀನಂದರೆ ಅದಕ್ಕೆ ಕಾರಣ ಬುದ್ಧಿಯವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಇವತ್ತು ಆಟ ಆಡಿದ್ದು ಬ್ರೇಕ್ ಡ್ಯಾನ್ಸು, ಡ್ರ್ಯಾಗನ್ನು ತುಂಬ ಚೆನ್ನಾಗಿತ್ತು. ಬುದ್ಧಿಯವ್ರಿಗೆ ಥ್ಯಾಂಕ್ಸು. ಭಾಳ ಥ್ಯಾಂಕ್ಸ್ ಹೇಳಿದ್ರು ಅರ್ಥನೇ ಇಲ್ಲ. ಯಾಕಂದರೆ ಬುದ್ಧಿಯವರು ನಮ್ಮ ತಾಯಿ ತಂದೆ ಇದ್ದಂಗೆ, ಅವ್ರನ್ನೇ ನಮ್ಗೆ ಸಾಕ್ತಾ ಇರೋದು. ಬುದ್ಧಿಯವರು ಇಲ್ಲ ಅಂದ್ರೆ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ಸ್ ಬುದ್ಧಿ. ನಮ್ಮೂರಲ್ಲಿ ನಾವು ಜಾತ್ರೆಯಲ್ಲಿ ಏನನ್ನು ಕೇಳಬೇಕಾದ್ರೆ ನಮ್ಮಮ್ಮ ಏನು ಕೊಡಿಸ್ತಿದ್ದಿಲ್ಲ, ರೊಕ್ಕೆಲ್ಲ ಬೇಡಪ್ಪ ಅದು ಅಂತಂದಿದ್ಲು. ಈ ಮಠಕ್ಕೆ ಬಂದಲ್ಲಿದ್ದ ನಾನು ಸ್ವಲ್ಪ ಶಿಸ್ತು, ಬರೆಯೋದು ಓದೋದು ಕಲಿತೆ. ಮತ್ತು ಜಾತ್ರೆಯಲ್ಲಿ ಫ್ರೀ ಆಟನೂ ಮಾಡಿದೆ. ಜಾಂಟ್ ಮತ್ತು ಡ್ರ್ಯಾಗನು ಮತ್ತು ಬ್ರೇಕ್ ಡ್ಯಾನ್ಸು ಆಡಿದೆ. ಮಾಡಿಕೊಟ್ರು ಬುದ್ಧಿಯವರಿಗೆ ಥ್ಯಾಂಕ್ಸ್. ಇನ್ನು ಸಿದ್ಧಗಂಗಾ ಮಠದ ಶ್ರೀಗಳೇ ಮಠದ ವಿದ್ಯಾರ್ಥಿಗಳಿಗೆ ತೋರುವ ತಾಯಿಯ ಮಮತೆ, ತಂದೆಯ ಪ್ರೀತಿ ಕಂಡ್ರೆ ಎಂಥವರ ಕಣ್ಣಿಂದಲೂ ಆನಂದ ಬಾಷ್ಪ ಬಾರದೇ ಇರುವುದು. ಶ್ರೀಮಠದ ವಸ್ತು ಪ್ರದರ್ಶನದ ಆವರಣದಲ್ಲಿ ಶ್ರೀಗಳು ಮಕ್ಕಳೊಂದಿಗೆ ಮಕ್ಕಳಾಗಿದ್ದು ನಿಜಕ್ಕೂ ನೋಡುಗರ ಕಣ್ಣುಗಳು ತೇವಗೊಂಡಿತ್ತು. ಕಳೆದ 15 ದಿನಗಳಿಂದ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇದ್ದ ಜಾತ್ರಾ ಮಹೋತ್ಸವವನ್ನ ಬಡ ವಿದ್ಯಾರ್ಥಿಗಳು ಕಣ್ಣಿಂದ ನೋಡಿ ಅಷ್ಟೇ ಸಮಾಧಾನ ಮಾಡಿಕೊಳ್ಬೇಕಾಗಿತ್ತು. ಆ ಬಡ ಮಕ್ಕಳು ನೂರಾರು ರೂಪಾಯಿ ಖರ್ಚು ಮಾಡಿ ಅನುಭವಿಸಲು ದುಡ್ಡು ಇರಲಿಲ್ಲ. ಸಿದ್ಧಲಿಂಗ ಮಹಾಸ್ವಾಮಿಗಳು ಮಠದ ಎಲ್ಲ ಮಕ್ಕಳಿಗೂ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಮನಪೂರ್ತಿ ಆಟ ಆಡಿಸಿದ್ರು. ಮಕ್ಕಳ ಆಟವನ್ನ ಶ್ರೀಗಳು ದೂರದಿಂದಲೇ ಕಂಡು ಖುಷಿ ಪಟ್ರು. ಇಲ್ಲಿಗೆ ಮಠದಲ್ಲಿ ಓದಕ್ಕೆ ಬಂದಿದ್ವಿ. ಜಾತ್ರೆಯಲ್ಲಿ ಆಟ ಆಡೋಕ್ಕೆಲ್ಲ ಫ್ರೀ ಬಿಟ್ಟಿದ್ದಾರೆ. ಅದರಲ್ಲಿ ನಮಗೆ ಫ್ರೀ ಆಡಿಸ್ತಿದ್ದಾರೆ. ಮತ್ತು ಬ್ರೇಕ್ ಡ್ಯಾನ್ಸು, ಬೊಗರಿ, ಡ್ರ್ಯಾಗನು, ಡ್ಯಾನ್ಸ್ ವಿಲ್ಲು ಮತ್ತು ವಾಟರ್ ಬಾಲು ಎಲ್ಲ ಆಡಿದ್ದೀವಿ. ಇವಾಗ ನಮ್ಮ ಫ್ರೆಂಡ್ಸಿಗೆಲ್ಲ ಖುಷಿ ಆಗ್ತೀವಿ. ಎಲ್ಲ ಇದು ಊಟ ಬೆಳೆಸೋದೆಲ್ಲ ಮಾಡಿದ್ದೀವಿ. ಫ್ರೀಯಾಗಿ ಬಿಟ್ಟಿದ್ದಾರೆ. ಬುದ್ಧಿಯವ್ರಿಗೆ ಏನು ಹೇಳಿದ್ರು ಸಾಲಲ್ಲ. ಇನ್ನು ಸುಮಾರು 7,000 ಮಠದ ಮಕ್ಕಳು ಸಿದ್ಧಗಂಗಾ ಮಠದ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್, ಕೊಲಂಬಸ್, ಡ್ರ್ಯಾಗನ್ ಟ್ರೈನ್, ಸೊಲೊಂಬೋ, ಕ್ರಾಸ್ ವೀಲ್ ಹೀಗೆ 10 ಗೇಮ್ಗಳನ್ನ ಆಟ ಆಡಿ ಎಂಜಾಯ್ ಮಾಡಿದ್ರು. ಮಠದ ಮಕ್ಕಳ ಸಂತೋಷಕ್ಕಾಗಿ ಸುಮಾರು 7 ಲಕ್ಷ ರೂಪಾಯಿಗಳನ್ನ ಆಟಕ್ಕೆಂದೇ ವ್ಯಯಿಸಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಸರದಿಯಲ್ಲಿ ಬಂದ ಮಕ್ಕಳು ತಮಗಿಷ್ಟವಾದ ಆಟವನ್ನಾಡಿದ್ರು. ಆಟ ಆಡುವಾಗ ಮಕ್ಕಳ ಖುಷಿ, ತುಂಟಾಟ, ಚೇಷ್ಟೆ ಎಲ್ಲವನ್ನ ಶ್ರೀಗಳು ದೂರದಿಂದಲೇ ಕಂಡು ಕಣ್ತುಂಬಿಕೊಂಡ್ರು. ಮಾತಾ ಪಿತೃರನ್ನ ಶ್ರೀಗಳಲ್ಲಿ ಕಾಣುವ ವಿದ್ಯಾರ್ಥಿಗಳು ಶ್ರೀಗಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು.
ಇನ್ನು ಅಷ್ಟು ಮಕ್ಕಳು ಒಂದೇ ಒಂದು ದಿನ ಆಟ ಆಡ್ತಾರಂದ್ರೆ ತಳ್ಳಾಟ ನೂಕಾಟ ಆಗೇ ಆಗುತ್ತೆ. ಆದ್ರೆ ಎಲ್ಲೂ ತೊಂದರೆ ಆಗದಂತೆ ಜಾಗೃತಿ ವಹಿಸುವಂತೆ ಖುದ್ದು ಶ್ರೀಗಳೇ ಪರಿಶೀಲಿಸಿದ್ರು. ಇವತ್ತಿನ ಜಾತ್ರೆ ಮುಗಿದಿದೆ, ಇನ್ನು ಅಮ್ಯೂಸ್ಮೆಂಟ್ ಪಾರ್ಕ್ ಅದು ತೆಗೆದಿಲ್ಲ, ಅವ್ರು ತೆಗಿಬೇಡಿ ಅಂತ ಹೇಳಿತ್ತು. ಇವತ್ತು ಕೊನೆ ನಮ್ಮ ಮಠದ ಮಕ್ಕಳೆಲ್ಲರಿಗೂ ಕೂಡ 2 ಟಿಕೆಟ್ ಕೊಡಿಸಿ ಯಾವುದಾದ್ರೂ 2ರಲ್ಲಿ ಆಟ ಆಡೋದಕ್ಕೆ ಅವಕಾಶ ಇದೆ ಎಲ್ಲರಿಗೂ ಕೂಡ. ಈಗಾಗಲೇ ಚಿಕ್ಕ ಮಕ್ಕಳೆಲ್ಲ ಆಡಿದ್ದಾರೆ, ಈಗ ಹೈಸ್ಕೂಲ್ ಮಕ್ಕಳು ಬರ್ತಾ ಇದ್ದಾರೆ. ಅದು ಅವರಿಗೆ ಸಂತೋಷ, ಅವ್ರಿಗೆ ನೋಡೋದಕ್ಕೆ ಸಂತೋಷ ಆಗ್ತದೆ, ಖುಷಿ ಆಗ್ತದೆ ಅವರಿಗೆಲ್ಲರಿಗೂ ಕೂಡ. ಪ್ರತಿ ವರ್ಷ ಜಾತ್ರೆ ಮುಗಿದ್ಮೇಲೆ ಇದನ್ನು ಪ್ರತಿ ವರ್ಷ ನಡೆಸ್ತಾ ಇರ್ತೀವಿ. ಏಕೆಂದರೆ ಅವರು ಕೆಲವರು ಮಕ್ಕಳು ಹೋಗ್ತಾರೆ, ಕೆಲವು ಮಕ್ಕಳು ಹೋಗಕ್ಕೆ ಆಗೋದಿಲ್ಲ. ಅದಕ್ಕೆ ಹೋಗೋರಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಹೋಗಲಿ, ಇದರಲ್ಲಿ ಎಲ್ಲ ಮಕ್ಕಳು ಸಹಜವಾಗಿ ಆಟ ಆಡೋಕ್ಕೆ ಇಷ್ಟಪಡ್ತಾರೆ ಯಾವಾಗಲೂ ಕೂಡ. ಅದಕ್ಕೆ ಅವರೆಲ್ಲರಿಗೂ ಕೂಡ ವ್ಯವಸ್ಥೆ ಮಾಡಿದೆ. ಹಂಗೆ ಇವತ್ತೆಲ್ಲ ಭಾಗವಹಿಸಿದ್ದಾರೆ. ಎಲ್ಲ ಪ್ರತಿ ಮಕ್ಕಳಿಗೆ 2 ಟಿಕೆಟ್ ಕೊಟ್ಟಿದ್ದೀವಿ. ಇದ್ರಾಗ ಯಾವುದಾನ 2 ಆಡ್ಬೋದು, 2ರಾಗ ಒಂದು ಕುತ್ಕೋಬೋದು. ಇನ್ನು ಶ್ರೀಮಠದ ಜಾತ್ರಾ ಮಹೋತ್ಸವ ಕೇವಲ ಭಕ್ತಾದಿಗಳ ಸಾರ್ವಜನಿಕರ ಮೇಳವಾಗಿರಲಿಲ್ಲ, ಶ್ರೀಮಠದ ವಿದ್ಯಾರ್ಥಿಗಳ ಖುಷಿಗೂ ಕಾರಣವಾಗಿತ್ತು. ಈ ಮೂಲಕ 15 ದಿನಗಳ ಕಾಲ ನಡೆದ ಸಿದ್ಧಗಂಗಾ ಜಾತ್ರಾ ಮಹೋತ್ಸವ ಸಾರ್ಥಕತೆ ಪಡೆಯಿತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.